ಒಂದು ಐತಿಹಾಸಿಕವಾದಂಥ ದಿನ. ಐತಿಹಾಸಿಕ ಯಾಕೆಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 833 ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ 175 ಹಿಂದುಳಿದವರು, 154 ST, ಉಳಿದಿರುವ 500ಕ್ಕಿಂತ ಹೆಚ್ಚು SC ವಸತಿ ಶಾಲೆಗಳಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, SC ST ಮಕ್ಕಳು. ಇಲ್ಲ ಅಡ್ಮಿಷನ್ ಮಾಡುವಾಗ 75 + 25 ಅಂದರೆ 25 ಜನರಲ್, 75 SC ST ಮಕ್ಕಳು ಇದ್ದಾರೆ. ಮಕ್ಕಳು ಜಾತಿ ಧರ್ಮವನ್ನು ಮೀರಿ ಈಗ ನಾವು ಪೀಠಿಕೆ ಓದಿರೋ ಸಂವಿಧಾನ, ಅದೇ ರೀತಿ ಎಲ್ಲರೂ ಭಾರತೀಯರ ಅಂತೇಳಿ ಭಾವೈಕ್ಯತೆಯನ್ನು, ರಾಷ್ಟ್ರೀಯತೆಯನ್ನು, ಐಕ್ಯತೆಯನ್ನು ಪ್ರತಿಪಾದನೆ ಮಾಡೋ ದೃಷ್ಟಿಯಲ್ಲಿ ಮಾನಸಿಕವಾಗಿ ಅವರ ಬೆಳವಣಿಗೆ ಆಗಬೇಕು. ಈ ವಸತಿ ಶಿಕ್ಷೆಗಳ ಸ್ಥಾಪನೆ ಉದ್ದೇಶ ಹಿನ್ನೆಲೆ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ 1994 ಅರ್ಥಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಕರ್ನಾಟಕ ರಾಜ್ಯದಲ್ಲ ಹೋರಾಟ ಮಾಡ್ತಾ ಇದ್ರು. ಅಲ್ಲಿ ನಮ್ಮ ವೇದಿಕೆಯಲ್ಲಿರೋರು ಹೆಸರು ಹೇಳಿಲ್ಲ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಭಾಪತಿಗಳು, ನಮ್ಮ ರಿಜ್ವಾಲ್ ಅವರು, ನಮ್ಮ MLA ಅವರು, ನಮ್ಮ MLC ಅವರು, MLC ಅವರು ಸುಧಾಮ್ ದಾಸ್ ಅವರು, ನಮ್ಮ ರೋಟರಿ ಶ್ರೀನಿವಾಸ ಮೂರ್ತಿ ಅವರು ಮತ್ತು ರಾಮಣ್ಣಗೌಡರು, ನಮ್ಮ ಅಡ್ವೈಸರ್ ವೆಂಕಯ್ಯನವರು, ಮೇಜರ್ ಮಣಿವಣ್ಣನವರು ಮತ್ತು ನಮ್ಮ ಕಮಿಷನರ್ ರಾಕೇಶ್ ಅವರು ಮತ್ತು ED ಕ್ರೈಸ್ತ ಪ್ರವೀಣ್ ಅವರು, ಇವರೆಲ್ಲ ಇದ್ದಾರೆ. ಎಲ್ಲ ಕವರ್ ಆಯ್ತಂತ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರು ನಾವೆಲ್ಲ ಒಟ್ಟಾಗಿ ಸೇರಿ ಇದೇ ಫಸ್ಟ್ ಟೈಮ್ ಈ ಥರ ಒಂದು ಈ ರೀತಿಯ ಕಾರ್ಯಕ್ರಮವನ್ನು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಪ್ರತಿಭೆ ಅನ್ನೋದು ಯಾರ್ದು ಅದು ಆಜನ್ಮ ಸಿದ್ಧ ಹಕ್ಕು ಅಲ್ಲ, ಅದು ಯಾರೂ ಅದರ ವಾರಸುದಾರರೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಗೊತ್ತಾದಾಗ ತಿಳ್ಕೊಂಡ್ರೆ ಪ್ರತಿಭೆ ಅನ್ನೋದನ್ನು ಯಾರು ಸ್ವತ್ತು ಅಲ್ಲ, ಕಷ್ಟಪಟ್ಟರೆ ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇಡೀ ಜಗತ್ತಿಗೆ ಅವರೇ ಉದಾಹರಣೆ. ಅವರು ಇಡೀ ಪ್ರಪಂಚದಲ್ಲಿ ಯಾರೂ ಕಡಿಮೆ ಇಲ್ಲ. ಈ ಸೆಕೆಂಡ್ ಟು ನನ್ ಇನ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಅವರು ಪ್ರತಿಪಾದನೆ ಮಾಡಿದಂಥ, ಹೋರಾಟ ಮಾಡಿದಂಥ, ಹಗಲು ರಾತ್ರಿ ಈ ತುಳಿತಕ್ಕೆ ಸಮುದಾಯಗಳ ಮೇಲೆ ತಕ್ಕಂಥ ಮಾಡುವ ಪ್ರಯತ್ನಗಳ ಹಿನ್ನೆಲೆಯಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಒಂದು ಹಣಕಾಸು ಸಚಿವರಾಗಿ ವಸತಿ ಶಾಲೆಗಳನ್ನು, ಆಶ್ರಮ ಶಾಲೆಗಳನ್ನು, ಹೋಬಳಿಗೊಂದು ಶಾಲೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಒಂದೇ 1994 ಹಣಕಾಸಿನ ಸಚಿವರಾಗಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಲು. ಆವಾಗ ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಯಾಗಿ ಅವರ ಜೊತೆಯಲ್ಲಿ ಸಚಿವ ಸಂಪುಟದಲ್ಲಿದ್ದೆ. ಅಂದರೆ ಅವರ ಮುಂದಾಲೋಚನೆ ಈ ಸಮುದಾಯಗಳ ಮಕ್ಕಳ ಭವಿಷ್ಯದ ಬಗ್ಗೆ ಮತ್ತು ಅಂಬೇಡ್ಕರ್ ಪ್ರತಿಪಾದನೆ ಮಾಡಿದಂಥ ಶಿಕ್ಷಣದ ಮಹತ್ವದ ಬಗ್ಗೆ, ಮೌಲ್ಯಭರಿತವಾದಂಥ ಶಿಕ್ಷಣವನ್ನು, ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯಿಂದ ಕೂಡಿದಂಥ ಶಿಕ್ಷಣವನ್ನು ಈ ಸಮುದಾಯಗಳಿಗೆ ಕೊಡದ ಹೊರತು ಸಮಾಜದ ವಿಕಾಸ ಆಗೋದಿಲ್ಲ, ಸಮಾಜದ ನಿರ್ಮಾಣದ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇಂಥ ಐತಿಹಾಸಿಕವಾದಂಥ ತೀರ್ಮಾನವನ್ನು ಅಂದೇ ಕೈಗೊಂಡು ತದನಂತರ 13-18 ಇಸ್ವಿನಲ್ಲಿ ಅಧಿಕಾರಕ್ಕೆ ಬಂದಾಗ ಈ 24% ಜನಸಮುದಾಯಗಳಿಗೆ ಒಂದು ವಿಶೇಷವಾದಂಥ ಕಾಯ್ದೆಯನ್ನು ಮಾಡಿ SCP TSP ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್, ಟ್ರೈಬಲ್ ಸಬ್ ಪ್ಲಾನ್. ಅಂದರೆ
ಪರಿಶಿಷ್ಟ ಪಂಗಡದ ಕ್ರಿಯಾ ಯೋಜನೆ, ಉಪ ಕ್ರಿಯಾ ಯೋಜನೆ ಮತ್ತು ವಿಶೇಷ ಘಟಕ ಯೋಜನೆ ಕಾಯ್ದೆ ಮಾಡಿ ಈ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಆಯವ್ಯಯದಲ್ಲಿ ಹಣವನ್ನು ಸೀಮಿತಗೊಳಿಸಿ ಆದ್ಯತೆ ವಲಯಗಳನ್ನು ಗುರುತಿಸಿ ಅವರ ಬದುಕಿಗೆ ಬೇಕಾದಂಥ ಅಗತ್ಯವಾದಂಥ ಕಾನೂನುಗಳನ್ನು ನಿಯಮವನ್ನು ಇಲಾಖೆ ವತಿಯಿಂದ ಮಾಡಿ ಈ ಜನರ ಬದುಕಿನಲ್ಲಿ ಬೆಳಕನ್ನು ಕಾಣುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ನಿರ್ಧಾರಗಳನ್ನು ಐತಿಹಾಸಿಕ ಕೈಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ರೈಸ್ಟ್ ಸಂಸ್ಥೆ ಶಿಕ್ಷಣದಲ್ಲಿ ಸುಮಾರು 4,500 ಟೀಚರ್ಸ್ ಔಟ್ಸೋರ್ಸಲ್ಲಿ ಇದ್ರೂ ರಾಜ್ಯದ ಎಲ್ಲ ಶಾಲೆಗಳಿಗಿಂತ ಮೀರಿ ಕ್ರೈಸ್ಟ್ ಶಾಲೆಯ ಮಕ್ಕಳೇ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಬಾಗಲಕೋಟೆ ನಂಬರ್ 1, ನಮ್ಮ ಸಭಾಪತಿಗಳ ಊರು ಬಾಗಲಕೋಟೆ. ಆ ಹೆಣ್ಮಗು ನನ್ನ ಭೇಟಿ ಮಾಡ್ತು, ನಮ್ಮ ಮುಖ್ಯಮಂತ್ರಿ ಭೇಟಿ ಮಾಡ್ತು, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ತು, ನಮ್ಮ ಇಲಾಖೆಯವರ ಕರೆದು ಇಡೀ ಇಲಾಖೆ ಹೆಮ್ಮೆ ಪಡ್ತು. ಅಂಕಿತಾ ಮುಧೋಳ್ ಅವರೆಲ್ಲ ಇದ್ದಾರೆ. ಅವರೆಲ್ಲ ಕರೆದು ಸುಮಾರು 450-500 ಜನ ಮಕ್ಕಳನ್ನ ಸೇರಿಸಿದ್ದೀವಿ. ಎಲ್ಲ ಪ್ರತಿಭಾವಂತರು, SSLC PUCದಲ್ಲಿ ಪ್ರತಿಭೆಯಿಂದ ತೇರ್ಗಡೆ ಆಗಿರ್ತಕ್ಕಂಥ ಮಕ್ಕಳನ್ನು ಸೇರಿಸಿ ಅವರ ಪೋಷಕರು, ಅವರು ಮತ್ತು ಟೀಚರ್ಸು ಯಾರ್ಯಾರು ಶ್ರಮ ವಹಿಸಿ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಕೆಲಸ ಮಾಡಿದ್ದೀರಿ ಅವ್ರನ್ನೆಲ್ಲ ಸೇರಿಸಿ ನಿಮಗೆ ಒಂದು ಉತ್ತೇಜನ ಪೂರಕವಾದಂಥ ಕಾರ್ಯಕ್ರಮ ಮಾಡಿ ಸರ್ಕಾರ ನಿಮ್ಮ ಗುಣಾತ್ಮಕ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಉತ್ತೇಜನವನ್ನು ಮುಂದುವರಿಸಿ ಇನ್ನೂ ಇದು ಬಲಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಆಸಕ್ತಿ ವಹಿಸಿ ನಮಗೆ ಸೂಚನೆ ಕೊಟ್ಟು ಎಲ್ಲರನ್ನು ಕರೀರಿ, ಅವ್ರಿಗೆಲ್ಲ ಒಂದು ಪ್ರಯೋಗ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದು. ಮತ್ತು ಈ ಥರದ ಕಾರ್ಯಕ್ರಮ ನಡೀತಾ ಇರೋದು ರಾಜ್ಯದಲ್ಲಿ ಕ್ರೈಸ್ತವ ಸಮಾಜಗಳಲ್ಲಿ ಇದೇ ಫಸ್ಟು ಈ ಥರ ನಡೀತಾ ಇರೋದು. ಅದಕ್ಕೆ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಅನ್ನಿಸ್ತಾ ಇದೆ.